ನಾನೀಗಲೇ ರಣರಂಗಕ್ಕೆ ಹೋಗುತ್ತೇನೆ. ಏಕೆ ತಂದೆ, ನೀವೇಕೆ ಹೋಗಬೇಕು? ನಿಶ್ಚಲರಾಗಿ ಮಲಗಿರುವ ರಾಮ ಲಕ್ಷ್ಮಣರನ್ನು, ಆ ವಾನರ ಸೈನ್ಯವನ್ನು ನಾಶ ಮಾಡಿ ಯುದ್ಧ ಸಮಾಪ್ತಿಯನ್ನು ಘೋಷಿಸುತ್ತೇನೆ. ಲಂಕೆ ಕೋಟೆಯ ಮೇಲೆ ವಿಜಯ ಧ್ವಜವನ್ನು ಹಾರಿಸುತ್ತೇನೆ. ಬೇಡ ತಂದೆ, ಬೇಡ. ನಿಸ್ತೇಜರಾಗಿ ಮಲಗಿರುವ ಆ ರಾಮ ಲಕ್ಷ್ಮಣರನ್ನು ಕೊಲ್ಲುವುದು ನಿಮ್ಮ ಘನತೆಗೆ ತಕ್ಕುದಲ್ಲ. ಅದು ನಿಮ್ಮ ಕೀರ್ತಿಗೆ ಕಳಂಕ ತರುತ್ತದೆ. ಹಾಗೆ ಬಿಟ್ಟರೆ, ಅವರು ಮತ್ತೆ ಜೀವ ತಳೆದು ಬಿಟ್ಟರೆ? ಇಲ್ಲ ತಂದೆ, ಹಾಗಾಗಲು ಸಾಧ್ಯವೇ ಇಲ್ಲ. ಕುಮಾರ, ಹಿಂದೆಯೂ ನೀನು ನಾಗಪಾಶದಿಂದ ಅವರನ್ನು ಬಂಧಿಸಿದ್ದಾಗ ಹೀಗೇ ಹೇಳಿದೆ. ಆದರೆ ಅವರು ಬಂಧನದಿಂದ ಮುಕ್ತಿಗೊಂಡರು. ಅಲ್ಲದೆ ನಮ್ಮ ಅನೇಕ ರಾಕ್ಷಸ ವೀರರನ್ನು ಸಂಹರಿಸಿದರು. ನಿನ್ನ ಚಿಕ್ಕಪ್ಪ ಮಹಾಬಲಾಢ್ಯನಾದ ಕುಂಭಕರ್ಣನನ್ನೇ ಸಂಹಾರ ಮಾಡಿದರು. ತಂದೆ, ಗರುಡನ ಸಹಾಯದಿಂದ ನಾಗಪಾಶವನ್ನು ಬಿಡಿಸಿಕೊಂಡಷ್ಟು ಸುಲಭವಲ್ಲ ಈ ಬ್ರಹ್ಮಾಸ್ತ್ರದ ಬಂಧನದಿಂದ ಬಿಡಿಸಿಕೊಳ್ಳುವುದು. ನಿಮಗೆ ಆತಂಕವಿದ್ದರೆ ನಾಳೆ ನಾನೇ ರಣರಂಗಕ್ಕೆ ಹೋಗಿ ರಾಮ ಲಕ್ಷ್ಮಣರೊಂದಿಗೆ ಆಳಿದುಳಿದ ವಾನರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬರುತ್ತೇನೆ. ಅದಕ್ಕೆ ನಾಳೆಯವರೆಗೂ ಏಕೆ ಕಾಯಬೇಕು ಕುಮಾರ? ಹಿಂದೆ ಈ ಕ್ಷಣದಲ್ಲೇ ಶತ್ರುವನ್ನು ಸಂಹರಿಸಬಹುದಲ್ಲ. ಚಿಂತಿಸಬೇಡಿ ತಂದೆಯೇ, ಶತ್ರುಗಳ ವಿಚಾರವನ್ನು ಇನ್ನು ನನಗೆ ಬಿಡಿ. ಅವರ ವಿನಾಶವಾಯಿತೆಂದೇ ತಿಳಿಯಿರಿ. ನನ್ನ ಬ್ರಹ್ಮಾಸ್ತ್ರ ಪ್ರಭಾವದ ಬಗ್ಗೆ ನಂಬಿಕೆ ಇಡಿ. ನಾನಿನ್ನು ಬರುತ್ತೇನೆ ತಂದೆಯೇ. ವಿಜಯೇ ಭವ. ಇಂದ್ರಜಿತುವೇನೋ ಅದ್ಭುತವಾದ ಮಹಾಕಾರ್ಯವನ್ನೇ ಮಾಡಿದ್ದಾನೆ. ಅವನ ಮಾತುಗಳು ನಂಬಿಕೆಗೆ ಅರ್ಹವಾಗಿದೆ. ಆದರೂ ನನ್ನ ಆತಂಕ ದೂರವಾಗುತ್ತಿಲ್ಲವಲ್ಲ. ಪ್ರಭು ರಾಮಚಂದ್ರ, ಮಹಾತ್ಮ ಹನುಮಂತ ತಂದ ಸಂಜೀವಿನಿ ಪರ್ವತದ ಗಾಳಿ ಬೀಸಿಯೇ ನೀವೆಲ್ಲ ಎಚ್ಚರಗೊಂಡಿರಿ. ವಾನರ ವೀರರೇ, ನನಗೆ ಅತ್ಯಂತ ಪ್ರಿಯನು, ವಾನರ ಶ್ರೇಷ್ಠನೂ ಆದ ಹನುಮಂತ ನಮ್ಮೆಲ್ಲರಿಗೂ ಪುನರ್ಜನ್ಮ ನೀಡಿದ್ದಾನೆ. ಹಿಮಾಲಯದಿಂದ ಸಂಜೀವನಿ ಪರ್ವತವನ್ನು ಹೊತ್ತು ತಂದು ಸಮಸ್ತ ವಾನರ ಸೈನ್ಯಕ್ಕೆ ಮರುಜೀವ ನೀಡಿದ್ದಾನೆ. ಇವನು ಮಾಡಿರುವ ಈ ಮಹಾಕಾರ್ಯವನ್ನು ಮಾತುಗಳಿಂದ ವರ್ಣಿಸಲಾಗದು. ಜೈ ಹನುಮಾನ್! ಜೈ ಹನುಮಾನ್! ಜೈ ಹನುಮಾನ್! ಜೈ ಹನುಮಾನ್! ಸೀತಾ ಅನ್ವೇಷಣೆಗೆ ಹೋದವರಲ್ಲಿ ಹನುಮಂತ 100 ಯೋಜನೆಗಳ ಸಮುದ್ರವನ್ನು ದಾಟಿ ಈ ಲಂಕೆಗೆ ಬಂದು ನನ್ನ ಸೀತೆಯನ್ನು ಕಂಡು ಅವಳ ಪ್ರಿಯ ವಾರ್ತೆಯನ್ನು ತಂದುಕೊಟ್ಟ. ಈಗಲೂ ಅಂತಹದ್ದೇ ಒಂದು ಮಹಾಕಾರ್ಯವನ್ನು ಮಾಡಿ
ನನಗೆ ಇನ್ನಷ್ಟು ಆಪ್ತನಾಗಿದ್ದಾನೆ. ಪ್ರಭು ರಾಮಚಂದ್ರ, ನಾನು ನಿಮ್ಮ ಭಕ್ತ, ಸೇವಕ. ನಿಮ್ಮ ಕೃಪೆ ಇಲ್ಲದೆ ಇಂಥ ಮಹಾಕಾರ್ಯವನ್ನು ಮಾಡಲಾಗುತ್ತಿರಲಿಲ್ಲ. ನಿನ್ನ ವಿನಯ ಗುಣ ಬಹಳ ದೊಡ್ಡದು ಮಾರುತಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಂತ, ಜೈ ಹನುಮಂತ. ನನ್ನ ಭಾವನೆಯು ನನ್ನ ಸಹೋದರನ ಭಾವನೆಯಂತೆಯೇ ಇದೆ. ಹನುಮಂತ ಈಗ ನಮ್ಮ ಆತ್ಮ ಬಂಧುವಿನಂತೆಯೇ ಆಗಿದ್ದಾನೆ. ರಾಕ್ಷಸರೆದುರು ಸೋಲುವ ಸ್ಥಿತಿಯನ್ನು ತಪ್ಪಿಸಿ ನಾವು ಮತ್ತೆ ವಿಜಯಕ್ಕಾಗಿ ಹೋರಾಡುವಂತೆ ಮಾಡಿದ್ದಾನೆ. ನಿಜ ಲಕ್ಷ್ಮಣ, ನಿನ್ನ ಮಾತು ನಿಜ. ಹನುಮಂತ ಸಂಜೀವಿಯನ್ನು ತರದಿದ್ದರೆ ಸೋಲು ಸಾವು ನಮ್ಮನ್ನು ಬಿಡುತ್ತಿರಲಿಲ್ಲ. ಖಂಡಿತವಾಗಿಯೂ ನಮ್ಮೆಲ್ಲರ ಜೀವಗಳು ಹನುಮಂತನಿಗೆ ಕೃತಜ್ಞನಾಗಿರಬೇಕಾಗಿದೆ. ದಯವಿಟ್ಟು ಎಲ್ಲರೂ ಹೊಗಳಬೇಡಿ. ರಾಮ ಕಾರ್ಯದಲ್ಲಿ ಇದು ನನ್ನ ಅಲ್ಪ ಸೇವೆ ಅಷ್ಟೇ. ಜೀವ ತೆಗೆಯಲು ಪ್ರಯತ್ನಿಸಿದವನು ರಾವಣ ಪುತ್ರ ಇಂದ್ರಜಿತು. ಜೀವ ನೀಡಿದ್ದು ಶ್ರೀರಾಮನ ಮೇಲೆ ಗೌರವವಿರುವ ಭಗವಂತನ ಶಕ್ತಿ. ಬ್ರಹ್ಮಾಸ್ತ್ರಕ್ಕೆ ಗೌರವ ತೋರುವ ಸಲುವಾಗಿ ಶ್ರೀರಾಮಚಂದ್ರ ಎಚ್ಚರ ತಪ್ಪಿದರೆ ಹೊರತು ಬೇರೆ ಕಾರಣದಿಂದ ಅಲ್ಲ. ನನಗಿಂತ ವಿಭೀಷಣ ಮತ್ತು ಪೂಜ್ಯ ಜಾಂಬವಂತನ ಕಾರ್ಯ ಶ್ಲಾಘನೀಯ. ಜಾಂಬವಂತ ನನಗೆ ಸಂಜೀವಿನಿ ಪರ್ವತ, ಅದರ ಔಷಧ ಲತೆಗಳ ವಿಷಯ ಹೇಳಿದ್ದರಿಂದಲ್ಲವೇ ನಾನು ಅಲ್ಲಿಗೆ ಹೋಗಿದ್ದು. ಆದರೆ ಔಷಧಿ ಲತೆಗಳನ್ನು ತರುವ ಬದಲು ಪರ್ವತವನ್ನೇ ಕಿತ್ತು ತಂದು ಬಿಟ್ಟಿಯಲ್ಲ ಮಾರುತಿ. ಹೌದು ಯುವರಾಜ, ನನಗೆ ಅಲ್ಲಿ ಜಾಂಬವಂತ ಹೇಳಿದ ಔಷಧ ಲತೆಗಳನ್ನ ಕಂಡುಹಿಡಿಯಲಾಗಲಿಲ್ಲ. ತಡವಾಗುವುದೆಂದು ಪರ್ವತವನ್ನೇ ಕಿತ್ತು ತಂದೆ. ಜೈ ಹನುಮಂತ, ಜೈ ವಿಭೀಷಣ, ಜೈ ವಿಭೀಷಣ, ಜೈ ಜಾಂಬವಂತ, ಜೈ ಜಾಂಬವಂತ. ಈಗ ನಿಜವಾಗಲೂ ನಮ್ಮಲ್ಲಿ ನವ ಚೈತನ್ಯ ಮೂಡಿದೆ. ಇದೇ ಉತ್ಸಾಹದಲ್ಲಿ ಆ ಇಂದ್ರಜಿತುವನ್ನು, ಲಂಕೆಯನ್ನು ನಿರ್ಮೂಲ ಮಾಡಬೇಕು. ಕುಂಭಕರ್ಣ ಹತನಾದನು, ರಾವಣನ ಮಕ್ಕಳು ಸೇನಾನಿಗಳು ವಧೆಯಾದರು. ಈಗ ರಾವಣನು ಲಂಕೆಯನ್ನು ರಕ್ಷಿಸಿಕೊಳ್ಳಲು ಅಸಮರ್ಥನಾಗಿದ್ದಾನೆ. ಕಾಲ ವಿಳಂಬ ಮಾಡದೆ ನಮ್ಮ ವಾನರ ವೀರರು ಈ ಕೂಡಲೇ ಲಂಕೆಯನ್ನು ಆಕ್ರಮಿಸಲಿ. ಜೈ ಸುಗ್ರೀವ, ಜೈ ಸುಗ್ರೀವ, ಜೈ ಶ್ರೀರಾಮ್, ಜೈ ಸುಗ್ರೀವ, ಜೈ ಸುಗ್ರೀವ, ಜೈ ಹನುಮಂತ, ಜೈ ಹನುಮಂತ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ವಿಭೀಷಣ, ಜೈ ವಿಭೀಷಣ, ಜೈ ಜಾಂಬವಂತ, ಜೈ ಜಾಂಬವಂತ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಂತ, ಜೈ ಹನುಮಂತ, ಜೈ ವಿಭೀಷಣ, ಜೈ ವಿಭೀಷಣ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಸುಗ್ರೀವ, ಜೈ ಸುಗ್ರೀವ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಾನರ ಯೋಧರೇ, ನಿಮ್ಮನ್ನು ಅಡ್ಡಿಪಡಿಸುವ ರಾಕ್ಷಸರೊಂದಿಗೆ ಧೈರ್ಯದಿಂದ ಹೋರಾಡಿ. ಯುದ್ಧ ಮಾಡದೆ ಯಾರಾದರೂ ಪಲಾಯನ ಮಾಡಿದರೆ ಅದು ರಾಜಾಜ್ಞೆಯ ಉಲ್ಲಂಘನೆಯಾಗುತ್ತದೆ. ಅಂಥವರನ್ನು ನೀವೇ ಹಿಡಿದು ಸಂಹರಿಸಿ ಬಿಡಿ. ನುಗ್ಗಿ, ಮುನ್ನುಗ್ಗಿ. ಕ್ಷಮಿಸಿ ಪ್ರಭು, ಅನಾಹುತವಾಗಿದೆ. ಏನು ಅನಾಹುತ? ಹೊರಗಡೆ ಏನದು ಗದ್ದಲ? ಪ್ರಭು, ವಾನರ ಸೈನಿಕರು ಲಂಕೆಯನ್ನು ಪ್ರವೇಶ ಮಾಡಿದ್ದಾರೆ. ಅಂದು ಹನುಮಂತ ಲಂಕಾದಹನ ಮಾಡಿದಂತೆ ವಾನರರು ಮತ್ತೆ ಲಂಕಾದಹನ ಮಾಡುತ್ತಿದ್ದಾರೆ. ರಾಕ್ಷಸರನ್ನು ಮನಬಂದಂತೆ ಸಂಹರಿಸತೊಡಗಿದ್ದಾರೆ. ಹೀಗೆ ಬಿಟ್ಟರೆ ಅವರು ಅರಮನೆಯನ್ನು ಪ್ರವೇಶ ಮಾಡಬಹುದು. ಪ್ರಭು, ದೂತ, ನೀನು ಏನು ಹೇಳುತ್ತಿರುವೆ? ಇಂದ್ರಜಿತುವಿನ ಬ್ರಹ್ಮಾಸ್ತ್ರದಿಂದ ರಣರಂಗದಲ್ಲಿ ನಿರ್ಜೀವವಾಗಿ ಬಿದ್ದಿದ್ದ ಕಪಿಗಳು
ಲಂಕೆಯನ್ನು ಪ್ರವೇಶಿಸುವುದೆಂದರೇನು? ಸತ್ಯವನ್ನು ಹೇಳುತ್ತಿದ್ದೇನೆ ಪ್ರಭು. ಸತ್ತಿದ್ದಾರೆ ಎಂದುಕೊಂಡವರೆಲ್ಲ ಎದ್ದು ಬಂದು ವೀರಾವೇಶದಿಂದ ಯುದ್ಧ ಮಾಡುತ್ತಿದ್ದಾರೆ. ಅದು ಹೇಗೆ ಸಾಧ್ಯ? ಸತ್ತವರು ಎದ್ದು ಬರುವುದು ಅಸಂಭವ. ಪ್ರಭು, ಹನುಮಂತ ಹಿಮಾಲಯ ಪರ್ವತಕ್ಕೆ ಹಾರಿ ಹೋಗಿ ಔಷಧಿ ಲತೆಗಳಿರುವ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದ. ಆ ಔಷಧಿ ಲತೆಗಳ ಗಾಳಿ ಬೀಸಿದ ಕೂಡಲೇ ಅವರೆಲ್ಲ ನಿದ್ದೆಯಿಂದ ಎಚ್ಚರಗೊಂಡವರಂತೆ ಎದ್ದು ಕುಳಿತರು. ಅವರ ಗಾಯಗಳೆಲ್ಲ ಮಾಯವಾದವು. ಸುಗ್ರೀವನ ಆಜ್ಞೆಯಂತೆ ನವೋತ್ಸಾಹದಿಂದ ಅವರೆಲ್ಲ ಮತ್ತೆ ಯುದ್ಧವನ್ನು ಆರಂಭಿಸಿದ್ದಾರೆ ಪ್ರಭು. ಅದಿರಲಿ, ಆ ರಾಮಲಕ್ಷ್ಮಣರು ಏನಾಗಿದ್ದಾರೆ? ಅವರು ಅಷ್ಟೇ ಪ್ರಭು. ಆ ಸಂಜೀವಿನಿ ಪರ್ವತದ ಮಹಿಮೆಯಿಂದ ಸುಕ್ಷೇಮವಾಗಿದ್ದಾರೆ. ವಾನರಲ್ಲಿ ಸ್ಫೂರ್ತಿಯನ್ನು ತುಂಬಿದ್ದಾರೆ. ಅಸಂಭವ, ಅಸಂಭವ! ಔಷಧಿ ಲತೆಗಳಿರುವ ಪರ್ವತವನ್ನು ಹನುಮಂತ ಹೊತ್ತು ತರುವುದೆಂದರೇನು? ಅದರಿಂದ ಸತ್ತಿದ್ದ ಕೆಪಿಗಳು ಮತ್ತೆ ಜೀವ ಪಡೆಯುವುದೆಂದರೇನು? ಶತ್ರು ವಿನಾಶವಾಯಿತಲ್ಲ ಎಂದು ಸಂತಸ ಪಡುವ ಸಮಯದಲ್ಲಿ ಅವರು ಮರು ಜೀವ ಪಡೆದು ಹೋರಾಡುವಂತಾಗುವುದೆಂದರೇನು? ತಪ್ಪು ಮಾಡಿದ ಇಂದ್ರಜಿತು, ತಪ್ಪು ಮಾಡಿದ. ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ಅಂದೇ ಅವರನ್ನು ಯಮಸದನಕ್ಕೆ ಹಾಕಬೇಕಾಗಿತ್ತು. ದೊಡ್ಡ ತಪ್ಪು ಮಾಡಿದ. ದೂತ, ಇಂದ್ರಜಿತವನ್ನು ಈಗಿಂದೀಗಲೇ ಬರ ಹೇಳು. ಅಪ್ಪಣೆ ಪ್ರಭು. ಆಕ್ರಮಣ, ಆಕ್ರಮಣ! ಆ ವಾನರರಿಂದ ಮತ್ತೆ ಆಕ್ರಮಣ! ಸೀತೆ, ನೀನು ಚಿಂತಿಸುತ್ತಿರುವೆಯಾ? ಈ ಅಶೋಕವನದಲ್ಲಿ ಬರೀ ಶೋಕವೇ ತುಂಬಿರುವ ನನಗೆ ಚಿಂತೆಯಲ್ಲದೆ ಬೇರೆ ಏನಿರಲು ಸಾಧ್ಯ? ಸೀತೆ, ಈಗ ನಾನು ಹೇಳುವ ವಿಷಯವನ್ನು ಕೇಳಿ ನೀನು ನಿಶ್ಚಿಂತೆಯಿಂದಿರಬಹುದು. ಹೌದೇ? ಹಾಗಾದರೆ ಉತ್ತರ ದಿಕ್ಕಿಗೆ ಹೋದ ಹನುಮಂತ ಮರಳಿ ಬಂದನೆ? ರಾಮ ಲಕ್ಷ್ಮಣರು ಎಚ್ಚರಗೊಂಡರೆ? ಹನುಮಂತ ಮರಳಿ ಬಂದದ್ದು ಆಯಿತು. ಹಿಮಾಲಯದಿಂದ ಔಷಧಿ ಲತೆಗಳಿದ್ದ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದದ್ದು ಆಯಿತು. ಆ ಪರ್ವತದ ಗಾಳಿ ಬೀಸಿದ್ದರಿಂದಲೇ ರಾಮ ಲಕ್ಷ್ಮಣರು ನಿದ್ದೆಯಿಂದ ಎದ್ದವರಂತೆ ಎಚ್ಚರಗೊಂಡದ್ದು ಆಯಿತು. ಹೌದೇ ತ್ರಿಜಟೆ? ಇದು ನಿಜವೇ? ರಾಮ ಲಕ್ಷ್ಮಣರು ಎಚ್ಚರಗೊಂಡರೆ? ನಿನ್ನ ಮಾತಿನಿಂದ ನನಗೆಷ್ಟು ಸಂತೋಷವಾಗುತ್ತಿದೆ ಗೊತ್ತೇ? ಸಂದೇಹವೇ ಇಲ್ಲ. ರಾಮ ಲಕ್ಷ್ಮಣರು ಮಾತ್ರವಲ್ಲ, ಇಂದ್ರಜಿತುವಿನಿಂದ ಮೃತ್ಯುವಶರಾಗಿದ್ದ ಎಲ್ಲ ವಾನರರು ಬದುಕಿಕೊಂಡಿದ್ದಾರೆ. ಇನ್ನೂ ಒಂದು ವಿಷಯ, ವಾನರ ರಾಜ ಸುಗ್ರೀವನ ಆಜ್ಞೆಯಂತೆ ವಾನರ ಸೈನ್ಯ ಲಂಕೆಗೆ ಮುತ್ತಿಗೆ ಹಾಕಿದೆ. ಆ ಯುದ್ಧದ ಕೋಲಾಹಲ ನಿನಗೆ ಕೇಳಿಸುತ್ತಿದೆಯಲ್ಲವೇ? ಹೌದು ತ್ರಿಜಟೆ, ನಿನ್ನ ಮಾತು ನಿಜ. ಯುದ್ಧದ ಕೋಲಾಹಲ ಕೇಳಿಸುತ್ತಿದೆ. ತ್ರಿಜಟೆ, ನಿನ್ನಂಥ ಗೆಳತಿಯಿಂದ ನಾನು ಶುಭವಾರ್ತೆಯನ್ನು ಕೇಳುತ್ತಿದ್ದೇನೆ. ನಿನಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ಆ ಉಪಚಾರವೇನು ಬೇಡ, ನಾನಿನ್ನು ಹೊರಡುತ್ತೇನೆ. ಯುದ್ಧದ ವಿಚಾರವನ್ನು ನಾನೇ ಬಂದು ನಿನಗೆ ತಿಳಿಸುತ್ತೇನೆ. ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ.
अमरगाधे धरणि जाते साध्वे सीते सुचरिते सहन शक्ति मतिय भक्ति लोकमान्य वंदिते।